ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ನಮ್ಮ ಬೇಡಿಕೆ ಸರ್ ನ್ಯಾಯಯುತವಾದಂಥ ಬೇಡಿಕೆ ಇದೆ ಸರ್. ನಮ್ಮ ಬೇಡಿಕೆ ಎಲ್ಲರೂ ಸಂಬಂಧಪಟ್ಟವರೆಲ್ಲ ಪ್ರತಿಯೊಬ್ಬರಿಗೆ ಸರ್ ನಾ ಏನಂತೀನಿ ಸರ್ ತಾವು ಬರೀ ಕಳಿಸ್ಕೊಡ್ತಾ ಇದ್ದೀರಿ ಸರ್, ಇಲ್ಲಂದಿಲ್ಲ. ನನಗೆ ನೀವು ಮೊನ್ನೆ ನಾವು 17 ನೀವೇ ತೊಗೊಂಡಿರಿ ಸರ್. ಆ ಲೆಟ್ರ್ ನೀವು ಎಲ್ಲರಿಗೆ ಕಳಿಸ್ತೀರಿ ಸರ್, ಕಳಿಸಿದ್ರಿ ಸರ್ ಎಲ್ಲರಿಗೆ. ಕಳಿಸಿದ ಮೇಲೆ ಅವರು ಆ ಕಾರ್ಯ ಸರಿಯಾಗಿ ಮಾಡ್ತಾ ಇದ್ದಾರಲ್ಲ ಅನ್ನುವಂಥದ್ದು ನಿಮ್ಮ ಜಿಲ್ಲಾಡಳಿತದಿಂದ ಯಾರು ಕೇಳೋದಿಲ್ಲ ಸರ್. ಅದಕ್ಕೆ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಆ ಮಾಹಿತಿ ಕೊಡಿ ಸರ್. ಅದಕ್ಕೆ ಸ್ಕೂಟ್ನಿ ಮಾಡ್ಲಿಕ್ಕೆ ನಿಮ್ಮ ಲೆಟ್ರ್ ಕೊಟ್ಟ ಮೇಲೆ ಇಷ್ಟು ದಿವಸದೊಳಗೆ ಏನಾಯ್ತು ಅನ್ನೋದ್ರ ಬಗ್ಗೆ ಅವ್ರಿಗೆ ಸಂಪೂರ್ಣ ಮಾಹಿತಿ ನಮಗೂ ಕಳಿಸೋದಿಲ್ಲ, ಕ್ರಮ ತಗೊಳ್ಳೋದಿಲ್ಲ. ಏನಾಯ್ತು ತೊಗೊಳ್ರಿ ಸರ್, ಅಲ್ಲ ಆಸೆಯಾಗಿ ಮನೆಗೆ ಬಿಟ್ಟಂಗೆ ಮಾಡಿದ್ರೆ ಹೆಂಗೆ ಕೆಲಸ ಆಕದ್ರಿ? ನಾವು 4 ವರ್ಷದ ಲೆಟರ್ ಕೊಡ್ತಾ ಇದ್ವಿ, ಒಂದು ಲೆಟರ್ ಒಂದು ಕೆಲಸ ಮಾಡ್ತಾ ಇದ್ದಲ್ಲ. ಇಂಥವ್ರು ಸಿಕ್ಕಾಪಟ್ಟೆ ಸಂಬಳ ಕೊಟ್ಟು ಏನು ಪ್ರಯೋಜನ? ಮತ್ತೆ 27 ಬಿಟ್ಟು ಮತ್ತೆ 8ನೇ ಆಯೋಗ ಮತ್ತೆ 8ನೇ ವೇತನ ಬೇಕಂತೇಳಿ ಮತ್ತೆ ಲೆಟರ್ ಕೊಡ್ತಾರ. ಹಾಂ ಸರ್, ಎಷ್ಟೊತ್ತಿರು ಸರ್ ಅದು ಕೆಲಸ ಆಗಲೇಬೇಕು ಸರ್. ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ವತಿಯಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಆಮೇಲೆ ಸನ್ಮಾನ್ಯ ಉಸ್ತುವಾರಿ ಸಚಿವರಿಗೆ, ಲೋಕಸಭಾ ಸದಸ್ಯರಿಗೆ, ನಗರ ಶಾಸಕರಿಗೆ, ಇವರು ಜಿಲ್ಲಾಧಿಕಾರಿಗಳ ಮುಖಾಂತರ ಅವ್ರಿಗೆ ಮನವಿ ಕೊಡಲು ಉದ್ದೇಶ ಬಾಲ್ಕೋಟ್ ರಸ್ತೆ ಆಮೇಲೆ ಮನಗೋಳ್ ರಸ್ತೆ ಸಂಪೂರ್ಣ ಮೂಲಭೂತ ಸೌಲಭ್ಯದೊಂದಿಗೆ ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಬೇಕು ಅಂತೇಳಿ ಇವತ್ತು ನಾವು ಮನವಿ ಕೊಡ್ತಾ ಇದ್ವಿ. ಅವರು ಇಲ್ಲಿ ಬಾಲ್ಕೋಟ್ ರಸ್ತೆಯಲ್ಲಿ 3-4 ಶಾಲಾ ಕಾಲೇಜುಗಳಿದ್ದಾವೆ, ಆಮೇಲೆ ಒಂದು 5-6 ಸರ್ಕಾರಿ ಇಲಾಖೆಗಳಿದ್ದಾವೆ. ಎಷ್ಟು ಸಾರ್ವಜನಿಕರ ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ, ಪಾದಚಾರಿಗಳಿಗೆ ಅಲ್ಲಿ ನಡೆದಾಡ್ಲಿಕ್ಕೆ ಜೀವ ಕೈಯಲ್ಲಿ ಇಟ್ಕೊಂಡೇ ನಡೆದಾಡಬೇಕು. ಅಂಥ ಪರಿಸ್ಥಿತಿ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆದ್ರೂ ಅಲ್ಲಿ ಹಿಡಿಶಾಪ್ ಹಾಕ್ತಾ ಇದ್ದಾರೆ, ಮಕ್ಕಳು ಹಿಡಿಶಾಪ್ ಹಾಕ್ತಾ ಇದ್ದಾರೆ. ಅಲ್ಲಿ ಯಾರೇನು ಏನು ನಮ್ಮಲ್ಲಿ ಓಟ್ ಹಾಕೊಂಡು ಹೋಗ್ತಾರ, 5 ವರ್ಷಕ್ಕೆ ಮತ್ತೆ ಬರ್ತಾರೆ ನಮಗೆ ಓಟ್ ಹಾಕೊಳ್ಳೋಕೆ. ಇಂಥ ಪರಿಸ್ಥಿತಿ ನಮಗೆ ಯಾರೊಬ್ಬರು ಮೂಲಭೂತ ಸೌಲಭ್ಯ ಒದಗಿಸೋರಿಲ್ಲ ಅಂತೇಳಿ ಎಲ್ಲರೂ ಬರೀ ಹಿಡಿಶಾಪ್ ಹಾಕ್ಯಾಕೆ ಹೋಗ್ತಾ ಇದ್ದಾರೆ. ಅಂಥ ಕೆಲಸ ಆಗಬಾರ್ದು. ಜನಪ್ರತಿನಿಧಿಗಳಿಗೆ ನಾವು ಎಲ್ಲ ಸಾರ್ವಜನಿಕರು ಹಿಂಗೆಲ್ಲ ಬೇಯ್ತಾ ಇದ್ದಾರೆ ಅಂತೇಳಿ ನಾವು ನಿಮಗೆ ಎಲ್ಲರಿಗೆ ನಾವು ಈ ಲೆಟರ್ ಮುಖಾಂತರ, ಮಾಧ್ಯಮ ಮುಖಾಂತರ ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ, ಆಮೇಲೆ ನಮ್ಮ ಉನ್ನತ ಅಧಿಕಾರ ವರ್ಗಕ್ಕೂ ಕೂಡ ನಾವು ತಿಳಿಪಡಿಸ್ಲಾಗ್ತೀವಿ. ನೀವೊಂದು ಗೌರವಾನ್ವಿತರಿದ್ದೀರಿ, ಉನ್ನತ ಅಧಿಕಾರ ಇದ್ದೀರಿ, ಸಾಕಷ್ಟು ವಿದ್ಯಾವಂತ ಬುದ್ಧಿವಂತರಿದ್ದೀರಿ. ನಿಮ್ಮ ಸ್ವಾರ್ಥಗಳನ್ನು ಬದಿಗೊತ್ತಿ ಸಾರ್ವಜನಿಕರಿಗೆ ಸರಿಯಾದ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು. ಬಾಲ್ಕೋಟ್ ರಸ್ತೆ ಅಗಲೀಕರಣ ಮಾಡಬೇಕು, ಮತ್ತು ಮನಗುಳಿ ರಸ್ತೆನೂ ಅಗಲೀಕರಣ ಮಾಡಬೇಕು. ಅಲ್ಲೆಲ್ಲ ನಮಗೆ ಯಾವಾಗ ಅತಿಕ್ರಮ ನಮ್ಮ ಜಾಗ ಯಾವಾಗ ತೆರವುಗೊಳಿಸ್ತಾರ, ನಮಗೆ ಯಾವಾಗ ಪರಿಹಾರ ಕೊಡ್ತಾರ, ಯಾವಾಗ ಅಗಲೀಕರಣ ಮಾಡ್ಕೊಂಡು ಕೊಡ್ತಾರ ಅಂತೇಳಿ ಅಲ್ಲಿ ಮನಗುಳಗಿಸಿ ಬಾಜು ಇದು ಈ ಬಾಲ್ಕೋಟ್ ಕ್ರಾಸಿಗೆ ಎಲ್ಲ ಎಷ್ಟೋ ಜನ ಅಲ್ಲಿ ನಿಂತು ಹಂಗೆ ಏನು ದೊಡ್ಡ ಬಿಲ್ಡಿಂಗ್ ಕಟ್ಟಲಾರ್ದ ಹಂಗೆ ಬರೀ ಪತ್ರ ಸೆಟ್ನಾಗ ಅದಾರ. ಈ ಯಾಕೆ ಅದಾರ ಅಂದ್ರೆ ನಮಗೆ ಮಾಸ್ಟರ್ ಪ್ಲಾನ್ ಪ್ರಕಾರ ಅಗಲ ರಸ್ತೆ ಮಾಡ್ತಾರ, ನಮಗೆ ಇವತ್ತಿಲ್ಲ ನಾಳೆ ನಮಗೆ ಇಲ್ಲಿ ಶಿಫ್ಟ್ ಮಾಡ್ತಾರ ಅಂತೇಳಿ ಅದಕ್ಕೆ ಬಿತ್ತಾರ್ಕ್ರೆ ಯಾವ ಜನಪ್ರತಿನಿಧಿಗಳು ಯಾರು ಕಣ್ ತೆರಿತಿಲ್ಲ, ಎಲ್ಲ ಜಿಲ್ಲಾಡಳಿತ ಕಣ್ ತೆರಿತಲ್ಲ. ಜಿಲ್ಲಾಡಳಿತ ಏನು ಎಷ್ಟು ಬೇಕಾಟ್ ನಾವು ಲೆಟರ್ ಕೊಟ್ಟಿದ್ದು ಎಷ್ಟು ಬೇಕಾಟ್ ಅದಕ್ಕೆ ಸಂಬಂಧ ಬರೋ ಅಧಿಕಾರಿಗಳಿಗೆ ಕಳಿಸ್ತಾರೆ. ಇಲ್ಲಿದ ಅವರು ಅದಕ್ಕೆ ಯಾರು ತಲೆ ಕೆಡಿಸೋಲ್ಲ. ಇಂಥವು 1000 ಲೆಟರ್ ಬರ್ತಾವೆ, ಯಾಕೆ ತಲೆ ಕೆಡೋದು? ಇವರೆಲ್ಲ ಹಿಂಗ ನಾವು ತಿಂಗಳ ಸಂಬಳ ಬಂದ್ರೆ ಸಾಕು, ನಮಗೆ ಆ ಸಂಬಳ ತಗೋತೀವಿ. ಮತ್ತು ನಮಗೆ ಅಲ್ಲಿ ರಾಜ್ಯಾಧ್ಯಕ್ಷರು ಮಾಡ್ತೀವಿ, ನಾವು ನೌಕರ ಸಂಘದ ರಾಜ್ಯಾಧ್ಯಕ್ಷ ಮಾಡ್ಕೊಂಡ್ಬಿಟ್ಟಿರ್ತೀವಿ. 6ನೇ ವೇತನ ನಾನು 7ನೇ ವೇತನ ಮಾಡ್ತಾನೆ, 7ನೇ ವೇತನ 8ನೇ ವೇತನಕ್ಕೆ ಅವು ಹೋಗಿ ಗಂಟು ಬಿಡ್ತಾನೆ. ಅವು ಹೆಂಗೆ ನಾವು ಸಂಬಳ ಹೆಚ್ಚು ಮಾಡ್ಕೊತ ಕೊಡ್ಲಕ್ಕ ಅಲ್ಲಿ ನೌಕರ ಸಂಘ ಮಾಡಿಬಿಟ್ಟಿವಿ. ನಾವೆಲ್ಲ ಹಿಂಗೆ ಎಲ್ಲ ಸಾರ್ವಜನಿಕರನ್ನು ಬಕ್ರಾ ಮಾಡಿ ಎಲ್ಲ ಸಾರ್ವಜನಿಕರ ತೆರಿಗೆ ದುಡ್ಡಿನಾಗ ನಾವು ಚೈನಿ ಹೊಡ್ಕೊತ ನಾವು ಶ್ರೀಮಂತರಾಗೂ ಈಗ 5 kg ಹೋಗಿ 10 kg ಅಕ್ಕಿ ಕೊಡತ್ತಾರ. ಮತ್ತು ಮುಂದಿನ ಸರ್ಕಾರ ಬಂದು 10-15 kg ಅಕ್ಕಿ ಕೊಡ್ತಾರ. ಮೊಡ್ಕ ಚಾಪ್ ಯಾವ್ದಾರ ಆಶ್ರಯ ಮನೆ ಮಾಡ್ಕೊಂಡು ಇವ್ರು ಹಿಂಗೆ ಕೊಳಿಲಾಕ ಹಚ್ಚುನು ನಾವು ಹಿಂಗೆ ಶ್ರೀಮಂತರಾಗೋಣ ಅಂತೇಳಿ ಈ ಟೈಪ್ ಒಂದು ತಂತ್ರ ನಡೆದ್ಬಿಟ್ಟದ. ಎಲ್ಲ ಜನಪ್ರತಿನಿಧಿಗಳು ಅಧಿಕಾರಿ ವರ್ಗದ ತನಿಸ್ಲತ್ತದ ನಮಗೆ. ಅದು ಮುಂದಿನ ದಿನಮಾನದಾಗ ಆಗಬಾರ್ದು. ನೀವು ಸಾರ್ವಜನಿಕರ ಮತ ಪಡ್ಕೊಂಡು ನೀವು ಜನಪ್ರತಿನಿಧಿ ಆಗಿರ್ತಿಲ್ಲ, ಸಾರ್ವಜನಿಕರಿಗೆ ಸರಿಯಾದ ಮೂಲಭೂತ ಸೌಲಭ್ಯ ಒದಗಿಸುವಂಥ ಪ್ರಾಮಾಣಿಕ ಜನಪ್ರತಿನಿಧಿಗಳ ಆಗಬೇಕು ಅಂತೇಳಿ ನಾ ಇವತ್ತಿನ ದಿವಸ ಎಲ್ಲರಿಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ಜಗದೇವ್ ಸೂರ್ಯವಂಶಿ, ಜಿಲ್ಲಾ ಘಟಕದ ಅಧ್ಯಕ್ಷ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ. ನಮ್ಮ ಇವತ್ತೊಂದು 100 ಜನ ನಾವು ಸಾರ್ವಜನಿಕರಿಗೆ ಅನ್ಯಾಯ ಆಗ್ಲತ್ತ ಅಂತೇಳಿ ಎಲ್ಲ ಮೂಲಿಂದ ಬಂದಾರ. ಇಲ್ಲ ಸ್ವಾಭಿಮಾನಿ ಬಣ ಒಂದು ನ್ಯಾಯ ಕೊಡಿಸೋಣ ಎಲ್ಲರಿಗೆ ಅಂತೇಳಿ ಬಂದಾರ. ಮುಂದಿನ ದಿನಮಾನದಲ್ಲಿ ಪ್ರತಿಯೊಂದು ಊರೊಳಗೆ ಜಾಗೃತಿಗೊಳಿಸ್ತೀವಿ, ಪ್ರತಿಯೊಂದು ಘಟಕಗಳ ಜಾಗೃತಿಗೊಳಿಸ್ತೀವಿ, ಎಲ್ಲ ಪ್ರತಿಯೊಂದು ತಾಲೂಕುಗಳ ಜಾಗೃತಿಗೊಳಿಸ್ತೀವಿ. ನಮ್ಮ ಎಲ್ಲ ಸ್ವಾಭಿಮಾನಿ ಕನ್ನಡ ಅಭಿಮಾನಿಗಳು, ಕನ್ನಡದ ಕಟ್ಟಾಳುಗಳು ಎಲ್ಲರೂ ಸ್ವಾಭಿಮಾನ ಇಟ್ಕೊಂಡು ಇವತ್ತು ಇಂಥ ಒಂದು ಒಳ್ಳೆ ಹೋರಾಟಕ್ಕೆ ನಿಂತಿದ್ದಾರೆ.
ಮುಂದಿನ ದಿನಮಾನದಲ್ಲಿ ನೀವು ಸರಿ ದಾರಿಗೆ ಬರೇ ವೋಟ್ ಬ್ಯಾಂಕಿನ ಸಲುವಾಗಿ ನೀವು ಕೆಲಸ ಮಾಡ್ತಿದ್ರ ಮುಂದಿನ ದಿನಮಾನದಾಗ ಒಂದು ಓಟು ನಿಮಗೆ ಯಾವ ಹಳ್ಳಿಯಾರು ಒಂದು ಓಟ್ ಹಾಕೋದಿಲ್ಲ ಅನ್ನುವಂಥದ್ದು ನಾ ಇವತ್ತು ಎಲ್ಲರಿಗೆ ಎಚ್ಚರಿಸ್ತಾ ಇದ್ದೀನಿ. ಸಾರ್ವಜನಿಕರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ನೀವು ಜನಪ್ರತಿನಿಧಿ ಆಗಿದ್ದೇ ಆದರೆ ನಾಳಿಂದ ನಾಳೆಗೆ ನೀವು ಈ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಈ ಮೂಲಕ ನಾನು ಈ ಮಾಧ್ಯಮ ಮುಖಾಂತರ ನಾನು ಎಲ್ಲರನ್ನು ನಾವು ವಿನಂತಿ ಮಾಡ್ಕೊತೀನಿ. 2-3 ತಿಂಗಳೊಳಗೆ ಅದಕ್ಕೆ ಏನಾರ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಳ್ಳದೇ ಇದ್ರೆ ನಮ್ಮ ಸಂಘಟನೆಯಿಂದ ಅಲ್ಲದೆ ಎಲ್ಲ ಸಾರ್ವಜನಿಕರು ಒಳಗೊಂಡ ಉಗ್ರ ಹೋರಾಟ ಮಾಡಲಾರ್ದೆ ಬಿಡುವುದಿಲ್ಲ ಅನ್ನುವಂಥದ್ದನ್ನ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಎಷ್ಟನೇ ಸಾರಿ ಅಗಲೀಕರಣ ಮಾಡ್ಬೇಕಂತ ಎಷ್ಟು ಸರಿ ನೀವು ಸ್ಟ್ರೈಕ್ ಮಾಡಿದ್ರಿ? ಹೋದ ವರ್ಷನೂ ಲೆಟರ್ ಕೊಟ್ಟಿವಿ ಸರ್. ಬರೀ ಅದಕ್ಕೆ ನೋಡೋನು ನಿಯಮಾನುಸಾರ ಅದಕ್ಕೆ ಈ ಬಜೆಟ್ ಇಲ್ಲ ಬದ್ದಾಗ ನೋಡೋನು ಬರೀ ಪುರಾಣ ಓದಕೋತೀವಿ ಮತ್ತು ನಾವು ಕೊಟ್ಟುವಂಥ ತೆರಿಗೆ ದುಡ್ಡು ಎಲ್ಲಿ ಹೊತ್ತು ಯಾರು ನುಗ್ಗಿ ಹಾಕ್ಲತ್ತಿರಿದೀನಿ ಕೆಲಸ ಸಾರ್ವಜನಿಕರಿಗೆ ಆಗುವಂಥ ಕೆಲಸ ಬಿಟ್ಟು ಸುಮ್ಮನೆ ಏನು ಇಲಾಖೆನ ಬೇಕಾದಲ್ಲಿ ಬಿಟ್ಟು ಬೇಡದ ಕಡೆ ಸುಮ್ಮನೆ ಅದನ್ನ ಗೋಳು ಮಾಡೋದು ಬೇಡ. ಎಲ್ಲ ಪೆಂಡಿಗಿಡ್ರಿ, ಎಲ್ಲ ಕಡೆ ಕೆಲಸ ಮಾಡುವಂಥದ್ದು ಏನಿದ್ರೆ ಪೆಂಡಿಗಿಡ್ರಿ. ಮೊದಲು ಏನು ಸಾರ್ವಜನಿಕರಿಗೆ ಏನು ಮೂಲಭೂತ ಸೌಲಭ್ಯ ಒದಗಿಸೋದಿಲ್ಲ ಅದನ್ನ ಮೊದಲು ಕೆಲಸ ಮಾಡ್ರಿ, ದಿಟ್ಟ ನಿರ್ಧಾರ ತಗೊಳ್ರಿ. ಯಾರಿಗೇನು ಅತಿಕ್ರಮಣ ಮಾಡೋದೈತಿ ಮಾಡಿದ್ದು ಅದನ್ನ ತೆರವುಗೊಳಿಸ್ರಿ. ಯಾರಿಗೆ ಅತಿಕ್ರಮಣ ಮಾಡಿಲ್ಲ ಅವ್ರ ಆಸ್ತಿ ಇದ್ದು ಅಂದ್ರೆ ಅವ್ರಿಗೆ ಎಷ್ಟು ಬೇಕತ್ತಾರ ಅವ್ರಿಗೆ ವಿನಂತಿ ಮಾಡ್ಕೊಡ್ರಿ. ಜಿಲ್ಲಾಡಳಿತ ಎಲ್ಲ ಕೂಡಿ ಜನಪ್ರತಿನಿಧಿ ಕೂಡಿ ಇಲ್ಲ ಇದೆಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥದ್ದು ಐತಿ, ಅದಕ್ಕೆ ಈ ರಸ್ತೆ ಮಾಡುವಂಥದ್ದು ಇದು ನೀವು ಸ್ವಲ್ಪ ದೊಡ್ಡ ಮನಸ್ಸು ಮಾಡ್ರಿ ಅನ್ನುವಂಥದ್ದು ಒಂದು ಕಳಕಳಿ ತೋರಿಸಿ ಅವ್ರಿಗೊಂದು ಒಳ್ಳೆ ಒಂದು ಮಾತುಗಳು ಹೇಳಿ ಅವ್ರಿಗೆ ವಿಶ್ವಾಸ ಇಟ್ಕೊಳ್ಳುವಂಥ ಕೆಲಸ ಮಾಡ್ರಿ. ಅವ್ರಿಗೇನು ಸೂಕ್ತ ಅಂತ ಪರಿಹಾರ ಕೊಟ್ಟ ಅಗಲೀಕರಣ ಮಾಡಿಸ್ಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ನಮಗೆ ಅದು ಮಾಡ್ತಾರೆ ಇದು ಮಾಡಕ್ಕೆ ಕೂತರ ಮತ್ತು ಮಾಡೋರು ಯಾರದು ಆಗೋದಿಲ್ಲ. ನಿಮ್ಮ ಕಡೆ ಆಗಲಿಲ್ಲ ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ಯಾರು ಇರ್ತಕ್ಕದ್ದಲ್ಲ. ಸೀದಾ ನೀವು ಎಲ್ಲಿ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಕೊಂಡು ತೊಗೊಂಡೋರಿ. ನಿಮ್ಮ ಕಡೆ ಹಾಕಿತ್ತಂದ್ರೆ ಬಿಜಾಪುರ ಜಿಲ್ಲೆಯೊಳಗೆ ಬಸವ ನಾಡಿನಲ್ಲಿ ಅಪ್ಪಾಜಿ ಹುಟ್ಟಿದ ನಾಡಿನಲ್ಲಿ ಇಲ್ಲಿ ಸುಳ್ಳ ತಗಲ ಅಧರ್ಮ ಆಡಳಿತ ಏನೂ ನಡೆದಿಲ್ಲ. ಧರ್ಮದ ಆಡಳಿತ ಬೇಕಾಗಿದೆ, ನಮಗೆ ಸತ್ಯದ ಆಡಳಿತ ಬೇಕಾಗಿದೆ. ಆ ಸತ್ಯದ ಆಡಳಿತ ಬೇಕಂದವ್ರು ಮಾತ್ರ ಬಿಜಾಪುರ ಜಿಲ್ಲೆಯೊಳಗೆ ಇರಬೇಕು ಅನ್ನುವಂಥದ್ದು ನಾವು ನಮ್ಮ ಸಂಘಟನೆ ಮುಖಾಂತರ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಿಲ್ಲಾ ಆಡಳಿತ ನಿಮ್ಗೆ ಯಾವ ರೀತಿ ನಿಮಗೆ ಸ್ಪಂದನೆ ಮಾಡಿದೆ? ಜಿಲ್ಲಾಡಳಿತ ಏನು ತಪ್ಪಿಲ್ಲ, ಅವ್ರ ಕೆಲಸ. ನಿಮಗೆ ಸ್ಪಂದನೆ ಏನಂತ ಮಾಡಿದೆ? ಅಲ್ರಿ ನಿಮ್ಗೆ ಕೊಟ್ಟಿದ್ದ ಮನೆಗೆ ಈಗ ಅಂದ್ರಲ್ಲ ಬಂದಿರಲ್ಲ, ಈಗ ನಮ್ಮ ಮನೆಗೆ ತೋತಾರ ಕಳಿಸ್ಕೊಡ್ತೀರಿ. ಸಂಬಂಧ ಬರೋ ಇಲಾಖೆ ಕಳಿಸ್ಕೊಡೋದು ಅಷ್ಟೇ ಕೆಲಸ ಅವ್ರಿಗೆ. ಬರೀ ಪೋಸ್ಟ್ಮನ್ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮುಂದೆ ಏನಾಯ್ತು ಅದು ಏನು ಕ್ರಮ ತಗೊಂಡ್ರಿ ಅನ್ನುವಂಥದ್ದು ಯಾರೊಬ್ರು ಕೇಳೋರಿಲ್ಲ. ಜಿಲ್ಲಾಡಳಿತ ಪೂರ ಮಲಗಿದಂಗೆ ಇರಬಾರ್ದು. ಯಾರು ನೀವು ನಿಮ್ಮ ಲೆಟ್ರಿಗೆ ಯಾರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಅಂಥವ್ರು ನಮ್ಮ ಜಿಲ್ಲೆಯೊಳಗೆ ಇಡಬೇಡ್ರಿ ಅನ್ನುವಂಥದ್ದು ನಮ್ಮ ವಾದ. ಸರ್, ಈಗ ಬಸನಗೌಡ ಅವ್ರು ಹೇಳ್ತಾರೆ ಮಾರ್ಚ್ ಸಿಟಿ ಮಾಡೀನಿ ಅಂತಾರೆ ಸರ್. ಬಸನಗೌಡ ಸರ್, ಈಗ ಇದು ನಾವು ಹೇಳುವುದಲ್ಲ, ಕಣ್ಣು ಮುಂದೆ ಕಾಣುವಂಥದ್ದು ಇದೆ, ಪ್ರಾಕ್ಟಿಕಲ್ ಇದೆ. ಇದು ಎಲ್ಲರಿಲ್ಲ. ನಮಗೆ ಬೇಕಾಗಿದ್ದು ಎಲ್ಲ ಸಾರ್ವಜನಿಕರು ಇಲಾಖೆಗಳಿದ್ದಾವೆ, ಎಲ್ಲರ ಮಕ್ಕಳು ಕಲಿಯುವಂಥ ಜಾಗ ಇದೆ. SP ಬಂಗ್ಲೆನೂ ಅಲ್ಲೇ ಇದೆ. ಆ ಬಂಗ್ಲೆ ಮುಂದೆ ವರ್ಷದಾಗ 2-3 ಸಲ ಆಕ್ಸಿಡೆಂಟ್ ಆಗ್ತದೆ, ಎಲ್ಲ ಗೊತ್ತಿದೆ. ಅದು ಉದಾಹರಣೆ ಇದೆ, ಬೇಕಾದ್ರೆ ನಿಮ್ಮ ಇದ್ರಾಗ ಅದ ನೋಡ್ರಿ ಎಲ್ಲ ಹಂಗೆ. ಮತ್ತೆ ಯಾಕೆ ಆಕ್ಸಿಡೆಂಟ್ ಹಾಕುವ? ಅಲ್ಲಿ ಫುಟ್ಪಾತ್ ಇಲ್ಲ, ನಡೆಯುವಂಥ ರಸ್ತೆ ಎಲ್ಲಿ ನಡಿಬೇಕು? ರಸ್ತೆ ಮೇಲೆ ನಡಿಬೇಕು. ಅವ ಯಾವ ಕುಡಿದು ಬಂದಂದ್ರೆ ಅಷ್ಟು ಕ್ರಾಸ್ ಮಾಡ್ಬೇಕು ಹೋಗಿತಾನ. ಅದಕ್ಕೆ ಯಾರು ಜವಾಬ್ದಾರಿ? ಮತ್ತೆ ನಾವೆಲ್ಲ ಇಟ್ಟೆಲ್ಲ ಟ್ಯಾಕ್ಸ್ ಕಟ್ಟೋದು ಎದುರಿಸ್ಲಾಕ ಕಟ್ತೀವಿ ನಾವು ಸರ್ಕಾರಕ್ಕೆ. ನಮ್ಮ ಎಲ್ಲರಿಗೆ ಮೂಲಭೂತ ಸೌಲಭ್ಯಗಳು ಒದಗಿಸ್ಬೇಕು ಅಂತೇಳಿ ನಾವು ಟ್ಯಾಕ್ಸ್ ಕಟ್ತೀವಿ. ನಮ್ಮ ಮೂಲಭೂತ ಸೌಲಭ್ಯ ಒದಗಲಿಲ್ಲ ಅಂದ್ರೆ ನಮ್ಮ ಟ್ಯಾಕ್ಸ್ ಕಟ್ಟಿದ್ವಿ ಏನು ಪ್ರಯೋಜನ? ಸರಿ, ಈಗ ಮುಂದಿನ ವಿಚಾರಗಳು ಏನೋ ಮುಂದಿನ ವಿಚಾರಗಳು 2 ತಿಂಗಳು ಟೈಮ್ ಕೊಡ್ತಾ ಇದ್ದೀವಿ. ಆ ಫ್ಲೈಓವರ್ ಸಲುವಾಗಿ ಮೊನ್ನೆ 17/7 ನಾವು ಫ್ಲೈಓವರ್ ಸಲುವಾಗಿ ಕೊಟ್ಟಿವು. 30 ದಿವಸದ ಗಡುವು ಕೊಟ್ಟಿವು. 18/7/2025 ಅವ್ರಿಗೆ ಆಗ್ಯದ. ಇನ್ನು 18/8 ಅಟ್ಟಿಗೆ ಅವ್ರು ಏನು ಆ್ಯಕ್ಷನ್ ತೊಗೊಂಡ ನಮಗೇನು ನಾವು ಈ ಕೆಲಸ ಮಾಡತ್ತೀವೋ ಅನ್ನೋಂಥದ್ದು ಏನು ನಮಗೆ 30 ದಿವಸದೊಳಗೆ ಏನು ನಮಗೆ ಬತ್ತು ಇನ್ನೊಂದು ಸ್ವಲ್ಪ ನಾವು ಕಾಲಾವಕಾಶ ಕೊಡ್ತೀವಿ ಅವ್ರಿಗೆ. ಅದೇನು ಬಂದಿಲ್ಲ, ಅವ್ರು ಮಣಿಗಿದ್ರಂದ್ರೆ ನಾವು ಅಲ್ಲಿ ಆ ಫ್ಲೈಓವರ್ ಏನು ನಮ್ಮ ರೈಲ್ವೆ ಕ್ರಾಸಿಂಗ್ ಇಲ್ಲ ಅಲ್ಲಿ ಪೆಂಡಲ್ ಹಾಕ್ತೀವಿ, ಅಲ್ಲಿಗೆ ಬಾರಿಸ್ತೀವಿ. ಇವ್ರೆಲ್ಲರದು ಚಿತ್ರನ ಬದಲು ಮಾಡ್ಲಿರದ ನಮ್ಮ ಸ್ವಾಭಿಮಾನಿ ಬಣ್ಣದ ಏನು ತಾಕತ್ ಅನ್ನುವಂಥದ್ದು ಅವಾಗ ನಾವು ತಿಳಿಸ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಅದು ಇಂಪ್ರೂವ್ ಆಗ್ಬೇಕಂತ ಭಾಳ ಸರಿ ಇದು ಮಾಡೀವಿ. ಅದನ್ನ ಶಾಲೆ ಮಕ್ಕಳಿಗೆ ಮತ್ತು ಹಾಸ್ಪಿಟ್ಲಿಗೆ ಹೋಗೋರು, ಡೆಲಿವರಿಗೆ ಹೋಗೋರು ಬರೋರಿಗೆ, ಮುದುಕರಿಗೆ ಮತ್ತು ಈ ಥರ ಎಲ್ಲರಿಗೆ ಪ್ರಾಬ್ಲಮ್ ಅಲ್ಲಕತ್ತೈತಿ. ಅದ್ರ ಸಲುವಾಗಿ ಇಂಪ್ರೂವ್ ಮಾಡ್ಬೇಕಂತ ಹೇಳ್ತಾರೆ. ಏನು ಅಗಲೀಕರಣ ಮಾಡ್ಬೇಕಂತ? ಹಾಂ, ಆಗಲಿ. ತಮ್ಮ ಹೆಸರು ಹೇಳಿ? ನನ್ನ ಹೆಸರು ಶಶಿಕಲಾ ಬಡಿಗೇರ್. ಓಕೆ, ಥ್ಯಾಂಕ್ ಯು. ಬೇಕಂತ ಕೊಟ್ಟಿದ್ವಿ, 1 ತಿಂಗಳ ಗಡುವು ಕೊಟ್ಟಿದ್ರು, ಅದು ಮಾಡಕ್ಕೆ ಕೊಡ್ತಂತೆ. ಅದನ್ನೂ ಆಗಿಲ್ಲ. ಇದನ್ನು 2 ಸೇರಿಸಿ ಮಾಡ್ಬೇಕಂತ
ಮಾಡೇವ್ರಿ. ಅದು ಮಾಡ್ಲಿಕ್ಕಂದ್ರೆ ನಾವು ಉಗ್ರ ಹೋರಾಟ ಮಾಡಕ್ಕಂತ ರೆಡಿ. ಹೆಸರು ನನ್ನ ಹೆಸರು ಶಶಿಕಲಾ ಬಡಿಗೆ. ಆಯ್ತು ರೀ, ಥ್ಯಾಂಕ್ ಯು.